ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೇ, ಅಕ್ಕಂದ್ರೆ. ಇವತ್ತು 29 ಡಿಸೆಂಬರ್ 2025 ಮುರುಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಖಂಡಿತ ವರ್ಷದ ಕೊನೆಯ ದಿನಗಳು ಅಲ್ವಾ? ಈ ಸಮಯದಲ್ಲಿ ಮಧುಬನದ ವಾತಾವರಣವೇ ಒಂದು ವಿಶೇಷ ಅನುಭವ ಕೊಡುತ್ತೆ. ಹೌದು, ಇಡೀ ವರ್ಷದ ಪುರುಷಾರ್ಥವನ್ನೊಮ್ಮೆ ಸಿಂಹಾವಲೋಕನ ಮಾಡುವ ಸಮಯ. ಮತ್ತು ಹೊಸ ವರ್ಷಕ್ಕೆ ಹೊಸ ಶಕ್ತಿಯನ್ನು ತುಂಬಿಕೊಳ್ಳುವ ಸಮಯ ಕೂಡ. ಸರಿಯಾಗಿ ಹೇಳಿದ್ರಿ. ಮತ್ತು ಇಂದಿನ ಮುರುಳಿಯಲ್ಲಿ ಬಾಬಾರವರು ನಮ್ಮ ಈ ಪಯಣಕ್ಕೆ ಒಂದು ಸುಂದರವಾದ ಮಾರ್ಗಸೂಚಿಯನ್ನೇ ಕೊಟ್ಟಿದ್ದಾರೆ. ಗಮನಿಸಿದರೆ ಅದರಲ್ಲಿ ಒಂದು ಅದ್ಭುತವಾದ ಹರಿವು ಇದೆ. ಹೇಗೆ ಅಂತ? ಬಾಬಾ ಮೊದಲು ನಮ್ಮ ಗಮ್ಯಸ್ಥಾನ ಅಂದ್ರೆ ಸತ್ಯಯುಗದ ಚಿತ್ರವನ್ನ ಸ್ಪಷ್ಟವಾಗಿ ತೋರಿಸ್ತಾರೆ. ಆಮೇಲೆ ನಾವೀಗ ಎಲ್ಲಿದ್ದೇವೆ ಅಂತ ವಿವರಿಸ್ತಾರೆ. ಕೊನೆಗೆ ಆ ಗಮ್ಯವನ್ನ ತಲುಪಲು ಬೇಕಾದ ಸಾಧನಗಳು ಅಂದ್ರೆ ಯುಕ್ತಿಗಳನ್ನ ಒಂದೊಂದಾಗಿ ಕೊಡ್ತಾರೆ. ಬಹಳ ಚೆನ್ನಾಗಿ ಹೇಳಿದ್ರಿ. ನಾವು ಇದೇ ಕ್ರಮದಲ್ಲಿ ಮುರಳಿಯ ಆಳಕ್ಕಿಳಿಯೋಣ. ಖಂಡಿತ. ಆ ಮಾರ್ಗಸೂಚಿಯ ಕೇಂದ್ರಬಿಂದು ಇವತ್ತಿನ ಸಾರ ಮತ್ತು ಪ್ರಶ್ನೆಯಲ್ಲಿದೆ. ಹೌದು. ಬಾಬಾ ಕೇಳ್ತಾರೆ, ಆತ್ಮನ ಸಂಬಂಧದಲ್ಲಿ ಯಾವ ಒಂದು ಸೂಕ್ಷ್ಮ ಮಾತನ್ನು ಸೂಕ್ಷ್ಮ ಬುದ್ಧಿಯವರೇ ತಿಳಿದುಕೊಳ್ಳಲು ಸಾಧ್ಯ? ಉತ್ತರ: ಒಂದು, ಆತ್ಮದಲ್ಲಿ ಸೂಜಿಯ ತರಹ ನಿಧಾನವಾಗಿ ತುಕ್ಕು ಏರುತ್ತಾ ಹೋಗಿದೆ. ಅದು ತಂದೆಯ ನೆನಪಿನಲ್ಲಿದ್ದಾಗಲೇ ಇಳಿಯುವುದು. ಯಾವಾಗ ತುಕ್ಕು ಇಳಿಯುವುದೋ, ಅರ್ಥಾತ್ ಆತ್ಮವು ತಮೋಪ್ರಧಾನದಿಂದ ಸತೋಪ್ರಧಾನವಾಗುವುದೋ, ಆಗ ತಂದೆಯ ಕಡೆ ಆಕರ್ಷಣೆಯಾಗುವುದು ಮತ್ತು ಅವರು ತಂದೆ ಜೊತೆ ಹಿಂತಿರುಗಿ ಹೋಗುವರು. ಎರಡು, ಎಷ್ಟು ತುಕ್ಕು ಇಳಿಯುತ್ತಾ ಹೋಗುವುದೋ ಅಷ್ಟು ಅನ್ಯರಿಗೆ ತಿಳಿಸುವುದರಲ್ಲಿ ಸೆಳೆತವಿರುತ್ತಲೇ. ಈ ಮಾತುಗಳು ಬಹಳ ಸೂಕ್ಷ್ಮವಾಗಿವೆ. ಇವನ್ನು ಮಂದಬುದ್ಧಿಯವರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಸೂಜಿಯ ತುಕ್ಕು ಎಷ್ಟು ಸರಳವಾದ ಉದಾಹರಣೆ ಅಲ್ವಾ? ಆದ್ರೆ ಅಷ್ಟೇ ಆಳವಾಗಿದೆ. ಹೌದು. ಅರ್ಧ ಕಲ್ಪದಿಂದ ಅಂದ್ರೆ ಸುಮಾರು 2500 ವರ್ಷಗಳಿಂದ ಆತ್ಮದ ಮೇಲೆ ವಿಕಾರಗಳ ತುಕ್ಕು ನಿಧಾನವಾಗಿ ಏರ್ತಾ ಬಂದಿದೆ. ಖಂಡಿತ. ಇದು ಒಂದೇ ದಿನದಲ್ಲಿ ಆಗಿದ್ದಲ್ಲ. ಪ್ರತಿ ಜನ್ಮ, ಪ್ರತಿ ಕರ್ಮ, ಪ್ರತಿ ಸಂಕಲ್ಪದಲ್ಲಿ ಸ್ವಲ್ಪವೇ ಸೇರಿಕೊಂಡು ಈಗ ಆತ್ಮ ಪೂರ್ತಿ ತಮೋಪ್ರಧಾನವಾಗಿದೆ. ಅಂದ್ರೆ ಅದರ ಮೂಲಶಕ್ತಿ, ಶುದ್ಧತೆ, ಶಾಂತಿ ಎಲ್ಲವೂ ಮಾಯವಾಗಿ ವಿಕಾರಗಳಿಂದ ಭಾರವಾಗಿದೆ. ಹೌದು. ಸರಿ, ಇಲ್ಲಿ ನನ್ನದೊಂದು ಪ್ರಶ್ನೆ. ಈಗ ನೋಡಿ, ತುಕ್ಕು ತೆಡೆಯೋಕೆ ಬೇರೆ ಬೇರೆ ಕೆಮಿಕಲ್ಸ್ ಇರುತ್ತೆ. ಆದ್ರೆ ಬಾಬಾ ಇಲ್ಲಿ ಕೇವಲ ತಂದೆಯ ನೆನಪು ಮಾತ್ರವೇ ಪರಿಹಾರ ಅಂತಾರೆ. ಯಾಕೆ? ಬೇರೆ ಯಾವುದೇ ಸಾಧನ ಅಂದ್ರೆ ಭಕ್ತಿ, ದಾನ, ಪುಣ್ಯ ಇವುಗಳಿಂದ ಈ ಆತ್ಮಿಕ ತುಕ್ಕು ಹೋಗೋದಿಲ್ವಾ? ನೆನಪು ಮಾತ್ರ ಯಾಕೆ ಬೇಕು? ಅತ್ಯುತ್ತಮ ಪ್ರಶ್ನೆ. ನೋಡಿ, ಲೌಕಿಕ ತುಕ್ಕನ್ನು ನಾವು ಆಸಿಡ್ ಹಾಕಿ ತೆಗಿಬಹುದು. ಆದ್ರೆ ಅದು ಮೇಲ್ಮೈಯನ್ನು ಮಾತ್ರ ಸ್ವಚ್ಛ ಮಾಡುತ್ತೆ ಅಲ್ವಾ? ಹೌದು. ಆತ್ಮದ ತುಕ್ಕು ಭೌತಿಕವಲ್ಲ, ಅದು ಸಂಸ್ಕಾರಗಳ ರೂಪದಲ್ಲಿದೆ. ತಂದೆಯ ನೆನಪು ಅಂದ್ರೆ ಅದು ಕೇವಲ ಒಂದು ಯೋಚನೆ ಅಲ್ಲ, ಅದೊಂದು ಯೋಗಾಗ್ನಿ. ಹೌದು. ಅದು ಆತ್ಮದ ಮೂಲ ಸ್ವರೂಪವನ್ನು ಜಾಗೃತಗೊಳಿಸುವ ಒಂದು ಪ್ರಕ್ರಿಯೆ. ಪರಮಾತ್ಮ ಜ್ಞಾನ, ಪ್ರೀತಿ, ಶಕ್ತಿಯ ಸಾಗರ. ನಾವು ಅವರನ್ನ ನೆನಪು ಮಾಡಿದಾಗ ಅವರ ಗುಣಗಳು ನಮ್ಮಲ್ಲಿಗೆ ಹರಿಯೋಕ್ಕೆ ಶುರುವಾಗುತ್ತೆ. ಓ ಹಾಗೆ. ಇದು ತುಕ್ಕನ್ನು ಕರಗಿಸುವುದಲ್ಲ, ಬದಲಿಗೆ ಆತ್ಮವನ್ನು ಅದರ ಮೂಲ ಶುದ್ಧ ಸ್ವರೂಪಕ್ಕೆ ಪರಿವರ್ತಿಸುವ ಪ್ರಕ್ರಿಯೆ. ಈಗ ಚಿನ್ನವನ್ನು ಬೆಂಕಿಗೆ ಹಾಕಿದಾಗ ಏನಾಗುತ್ತೆ? ಅದರಲ್ಲಿರೋ ಕಶ್ಮಲ ಎಲ್ಲ ಸುಟ್ಟೋಗಿ ಶುದ್ಧವಾಗುತ್ತೆ. ಅಷ್ಟೇ. ಹಾಗೇನೆ ಯೋಗಾಗ್ನಿಯಲ್ಲಿ ಆತ್ಮದ ವಿಕಾರಿ ಸಂಸ್ಕಾರಗಳು ಭಸ್ಮವಾಗ್ತವೆ. ಅಂದ್ರೆ ನೆನಪು ಅನ್ನೋದು ಆತ್ಮಕ್ಕೆ ಅದರ ಒರಿಜಿನಲ್ ಸೆಟ್ಟಿಂಗ್ಸ್ ಅನ್ನು ನೆನಪಿಸಿದ ಹಾಗೆ. ಸರಿ, ಈಗ ಬಾಬಾ ತೋರಿಸಿದ ಆ ಮಾರ್ಗಸೂಚಿಯ ಮೊದಲ ಭಾಗ, ನಮ್ಮ ಗಮ್ಯಸ್ಥಾನದ ಕಡೆ ಗಮನ ಹರಿಸೋಣ. ಹೌದು. ಮೊದಲನೇ ಅಂಶ ಸತ್ಯಯುಗದ ಪ್ರಕೃತಿ ಮತ್ತು ಸಂಪತ್ತು. ಸತ್ಯಯುಗದಲ್ಲಿ ವಜ್ರವೈಡೂರ್ಯಗಳ ಗಣಿಗಳೆಲ್ಲವೂ ಸಂಪನ್ನವಾಗಿರುತ್ತದೆ. ಅಲ್ಲಿ ಪ್ರತಿಯೊಂದು ವಸ್ತುವು ಮತ್ತು ಪ್ರಕೃತಿಯೂ ಸತೋಪ್ರಧಾನವಾಗಿರೋದ್ರಿಂದ ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ. ಸತೋಪ್ರಧಾನ ಆತ್ಮರು ವಾಸಿಸುವ ಜಗತ್ತಿನಲ್ಲಿ ಪ್ರಕೃತಿಯು ಸತೋಪ್ರಧಾನವಾಗಿರುತ್ತದೆ. ಈ ಮಾತು ಕೇಳೋಕ್ ಸುಲಭ, ಆದರೆ ಇದರ ಆಳವನ್ನು ಯೋಚಿಸಿದರೆ ಆಶ್ಚರ್ಯವಾಗುತ್ತೆ. ಅಂದ್ರೆ ನಮ್ಮ ಒಳಗಿನ ಸ್ಥಿತಿಗೂ ಹೊರಗಿನ ಪ್ರಕೃತಿಗೂ ನೇರ ಸಂಬಂಧ ಇದೆ ಅಂತಾಯ್ತು ಅಲ್ವಾ? ಖಂಡಿತ. ಇವತ್ತು ನಾವು ಎದುರಿಸ್ತಿರೋ ಪರಿಸರ ಮಾಲಿನ್ಯ, ನೈಸರ್ಗಿಕ ವಿಕೋಪಗಳು ಇವೆಲ್ಲವೂ ನಮ್ಮ ತಮೋಪ್ರಧಾನ ವೃತ್ತಿಯ ಅಂದ್ರೆ ನಕಾರಾತ್ಮಕ ಮನಸ್ಥಿತಿಯ ಪ್ರತಿಬಿಂಬನೆ. ಬಾಬಾ ಹೇಳ್ತಾರೆ, ಈಗ ಅಮೆರಿಕಾದಿಂದ ಉತ್ತಮ ಬೀಜ ತಂದ್ರೂ ಇಲ್ಲಿನ ಭೂಮಿ ಬಂಜರಾಗಿರೋದ್ರಿಂದ ಅಂತಹ ಸಾರ ಬರೋದಿಲ್ಲ ಅಂತ. ಅಂದ್ರೆ ನಮ್ಮ ಪುರುಷಾರ್ಥ ಕೇವಲ ನಮ್ಮನ್ನ ಪರಿವರ್ತಿಸಲ್ಲ, ಅದು ಪಂಚತತ್ವಗಳನ್ನು ಪಾವನಗೊಳಿಸುತ್ತೆ. ಅಂದ್ರೆ ನಮ್ಮ ಶ್ರೇಷ್ಠ ಸಂಕಲ್ಪಗಳು ವಾಯುಮಂಡಲವನ್ನೇ ಶುದ್ಧೀಕರಿಸುತ್ತೆ. ಹೌದು. ನಾವು ಸತೋಪ್ರಧಾನರಾದಂತೆ
ಪ್ರಕೃತಿಯು ನಮಗೆ ಸೇವೆ ಮಾಡಲು ಸಿದ್ಧನಾಗುತ್ತೆ. ಇದು ಗಮ್ಯಸ್ಥಾನದ ಚಿತ್ರಣ. ಹಾಗಾದರೆ ನಮ್ಮ ಈಗಿನ ಸ್ಥಿತಿ ಏನು? ಬಾಬಾ ಅದನ್ನು ಸ್ಪಷ್ಟಪಡಿಸ್ತಾರೆ. ಜ್ಞಾನದ ದಿನ ಮತ್ತು ಭಕ್ತಿಯ ರಾತ್ರಿ. ಭಕ್ತಿಯು ರಾತ್ರಿಯಾಗಿದ್ದು ಅದರಲ್ಲಿ ಅಂಧಕಾರವಿರುತ್ತದೆ, ಆದರೆ ಜ್ಞಾನವು ಹಗಲಾಗಿದ್ದು ಪ್ರಕಾಶಿತೆಯನ್ನೇ ನೀಡುತ್ತದೆ. ನೀವು ಈಗ ಸತ್ಯಯುಗದ ಹಗಲಿಗೆ ಹೋಗಲು ಸಿದ್ಧರಾಗುತ್ತಿದ್ದೀರಿ. ಭಕ್ತಿಯಲ್ಲಿ ಶ್ರದ್ಧೆ ಇದೆ, ಸಮರ್ಪಣೆ ಇದೆ, ನಿಜ. ಆದರೆ ಸತ್ಯದ ಸ್ಪಷ್ಟತೆ ಇಲ್ಲ. ಅದಕ್ಕೆ ಬಾಬಾ ಅದನ್ನ ಅಂಧಕಾರದ ರಾತ್ರಿ ಅಂತಾರೆ. ಹೌದು, ಕಲ್ಲು, ಮಣ್ಣು, ನೀರು ಎಲ್ಲದರಲ್ಲೂ ದೇವರನ್ನ ಹುಡುಕದ್ವಿ. ಆದ್ರೆ ನಾನು ಯಾರು ಮತ್ತು ನನ್ನ ತಂದೆ ಯಾರು ಅನ್ನೋದನ್ನೇ ಮರ್ತುಬಿಟ್ವಿ. ಈಗ ಜ್ಞಾನಸೂರ್ಯನಾದ ತಂದೆ ಬಂದು ಆತ್ಮ, ಪರಮಾತ್ಮ, ಸೃಷ್ಟಿಚಕ್ರದ ಜ್ಞಾನದ ಬೆಳಕನ್ನ ಕೊಟ್ಟಿದ್ದಾರೆ. ಈ ಬೆಳಕಲ್ಲಿ ಪ್ರತಿಯೊಂದು ಹೆಜ್ಜೆಯೂ ಸ್ಪಷ್ಟವಾಗಿ ಕಾಣುತ್ತೆ. ಅಂಧಶ್ರದ್ಧೆಯಿಂದ ನಿಶ್ಚಯದೆಡೆಗೆ ಸಾಗುವ ಪಯಣ. ಖಂಡಿತ. ಈ ಪಯಣದಲ್ಲಿ ಅತ್ಯಂತ ಶಕ್ತಿಶಾಲಿ ಅರಿವು ಅಂದ್ರೆ ನಮ್ಮ 84 ಜನ್ಮಗಳ ಕಥೆ, 84 ಜನ್ಮಗಳ ಗೂಹ್ಯ ರಹಸ್ಯ. ಈ ಸೃಷ್ಟಿಯಲ್ಲಿ ಮೊದಲು ಯಾರು ಪಾವನರಾಗಿದ್ರೋ ಅವರೇ ಮತ್ತೆ ಪತಿತರಾಗಿದ್ದಾನೆ ಮತ್ತು ಅವರದೇ 84 ಜನ್ಮಗಳ ಕಥೆಯಾಗಿದೆ. ಕೋಟಿಯಲ್ಲಿ ಕೆಲವರು ಮಾತ್ರ ಇದನ್ನು ಅರ್ಥ ಮಾಡ್ಕೊಳ್ತಾರೆ. ಹೌದು, ಈ 84 ಜನ್ಮಗಳ ಚಕ್ರದ ಜ್ಞಾನ ಇದು ಕೇವಲ ವೈರಾಗ್ಯ ಕೊಡಲ್ಲ. ಇದು ಜೀವನದ ಸಣ್ಣ ಪುಟ್ಟ ವಿಷಯಗಳಿಗೆ ಅತಿಯಾಗಿ ತಲೆ ಕೆಡಿಸ್ಕೊಳ್ಳೋದನ್ನ ನಿಲ್ಲಿಸಿಬಿಡುತ್ತೆ. ಯಾಕಂದ್ರೆ ದೊಡ್ಡ ಚಿತ್ರಣ ಸ್ಪಷ್ಟವಾಗಿ ಕಾಣ್ತಿರುತ್ತೆ. ಒಂದು ರೀತಿ ಆಧ್ಯಾತ್ಮಿಕ ಝೂಮ್ ಔಟ್ ಅಂತ ಹೇಳ್ಬಹುದು. ಹೌದು ಹೌದು. ನಾವೇ ದೇವಾತ್ಮರಾಗಿದ್ವಿ, ನಾವೇ ಪೂಜ್ಯರಾಗಿದ್ವಿ, ಈಗ ನಾವೇ ಪೂಜಾರಿಗಳಾಗಿದ್ದೇವೆ. ಈ ಸತ್ಯ ತಿಳಿದಾಗ ಈ ಪ್ರಪಂಚದ ಅಲ್ಪಕಾಲದ ಸುಖ ದುಃಖಗಳಿಂದ ಬುದ್ಧಿ ಸಹಜವಾಗಿ ಮೇಲೆ ಏರುತ್ತೆ. ಆ ಸ್ಥಿತಪ್ರಜ್ಞತೆಯಿಂದಲೇ ಸತ್ಯಯುಗದ ಏಕತೆ ಸ್ಥಾಪನೆಯಾಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಭಾಷೆ ಮತ್ತು ಧರ್ಮದ ಏಕತೆ. ಸತ್ಯಯುಗದಲ್ಲಿ ಕೇವಲ ಒಂದು ಧರ್ಮ ಮತ್ತು ಒಂದೇ ಭಾಷೆ ಇತ್ತು. ಎಲ್ಲ ಆತ್ಮಗಳು ತಮ್ಮ ಅಸಲಿ ಮನೆ ಹಾಗೂ ಶಾಂತಿಧಾಮಕ್ಕೆ ಹಿಂತಿರುಗಿ ಹೋಗ್ತಾರೆ. ಇದು ಗಮ್ಯಕ್ಕೂ ನಮ್ಮ ಈಗಿನ ಸ್ಥಿತಿಗೂ ಇರೋ ವ್ಯತ್ಯಾಸವನ್ನ ತೋರಿಸುತ್ತೆ. ಇವತ್ತು ನೋಡಿ, ಧರ್ಮ, ಭಾಷೆ, ಜಾತಿ, ದೇಶ ಎಷ್ಟೊಂದು ವಿಭಜನೆ, ಸಂಘರ್ಷ. ಆದ್ರೆ ಸತ್ಯುಗದಲ್ಲಿ ಒಂದೇ ಆದಿ ಸನಾತನ ದೇವತಾ ಧರ್ಮ, ಒಂದೇ ರಾಜ್ಯ, ಒಂದೇ ಭಾಷೆ, ಭಿನ್ನಾಭಿಪ್ರಾಯಕ್ಕೆ ಜಾಗವೇ ಇರಲಿಲ್ಲ. ನಾವೀಗ ಆ ಒಂದು ರಾಜ್ಯ ಸ್ಥಾಪನೆಯ ನಿಮಿತ್ತರಾಗಿದ್ದೇವೆ. ಹೌದು. ಸರಿ, ಗಮ್ಯಸ್ಥಾನ ಗೊತ್ತಾಯ್ತು, ನಮ್ಮ ಈಗಿನ ಪರಿಸ್ಥಿತಿಯೂ ಅರ್ಥವಾಯಿತು. ಈಗ ಅಲ್ಲಿಗೆ ತಲುಪುವಕ್ಕೆ ಬೇಕಾದ ಸಾಧನಗಳು ಅಂದ್ರೆ ಯುಕ್ತಿಗಳು. ನನಗೆ ಈ ಮುಂದಿನ ಅಂಶ ಯಾವಾಗಲೂ ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ನಾವು ಆಧ್ಯಾತ್ಮಿಕ ಸಂದೇಶ ಕೊಡ್ತಿದ್ದೀವಿ, ಆದರೆ ಬಾಬಾ ಇಲ್ಲಿ ಲೌಕಿಕ PR ಮತ್ತು ಮಾರ್ಕೆಟಿಂಗ್ ತಂತ್ರದ ಬಗ್ಗೆ ಮಾತಾಡ್ತಿದ್ದಾರೆ. ಹೌದು, ಓದಿ. ದೊಡ್ಡ ವ್ಯಕ್ತಿಗಳಿಂದ ಉದ್ಘಾಟನೆ ಮಾಡಿಸುವ ಕಾರಣ. ಪ್ರದರ್ಶನಿಗಳನ್ನು ದೊಡ್ಡ ವ್ಯಕ್ತಿಗಳಿಂದ ಉದ್ಘಾಟನೆ ಮಾಡಿಸುವುದರ ಉದ್ದೇಶವೆಂದರೆ ಅವರು ಪ್ರಸಿದ್ಧರಾಗಿರುವುದರಿಂದ ಸಮಾಜದಲ್ಲಿ ಸುದ್ದಿ ಹರಡುತ್ತದೆ ಎಂಬುದು. ಇದರಲ್ಲಿ ಆಧ್ಯಾತ್ಮಿಕ ಮತ್ತು ಲೌಕಿಕ ಯುಕ್ತಿಯ ಸಮತೋಲನವನ್ನು ಹೇಗೆ ಕಾಪಾಡಿಕೊಳ್ಳೋದು? ನಮ್ಮ ಉದ್ದೇಶ ಪ್ರಚಾರ ಅಲ್ಲ, ಆದ್ರೆ ಬಾಬಾ ಪ್ರಚಾರದ ಮಾರ್ಗವನ್ನೇ ಬಳಸೋಕೆ ಹೇಳ್ತಿದ್ದಾರೆ. ಬಹಳ ಸೂಕ್ಷ್ಮವಾದ ಮಾತು. ಬಾಬಾ ಅವರ ಉದ್ದೇಶ ನಮ್ಮ ಪ್ರಚಾರವಲ್ಲ, ತಂದೆಯ ಸಂದೇಶದ ಪ್ರಚಾರ. ಓ ಸರಿ. ಒಬ್ಬ ಪ್ರಸಿದ್ಧ ವ್ಯಕ್ತಿ ಬಂದ್ರೆ ಮೀಡಿಯಾ ಗಮನ ಸೆಳೆಯುತ್ತೆ, ಹೆಚ್ಚು ಜನ ಬರ್ತಾರೆ. ಇದ್ರಿಂದ ತಂದೆಯ ಸಂದೇಶ ಹೆಚ್ಚು ಜನರಿಗೆ, ಅದರಲ್ಲೂ ಪ್ರಭಾವಿ ವ್ಯಕ್ತಿಗಳಿಗೆ ತಲುಪುತ್ತೆ. ಇಲ್ಲಿ ಯುಕ್ತಿ ಬಳಸ್ಬೇಕು ಅಷ್ಟೇ, ಅಹಂಕಾರ ಬರಬಾರ್ದು. ನಾವು ನಿಮಿತ್ತರು, ಮಾಡುವವನು ಬಾಬಾ ಎಂಬ ಸ್ಮೃತಿ ಇರಬೇಕು. ಕರೆಕ್ಟ್. ಆಗ ಲೌಕಿಕ ಯುಕ್ತಿ ಬಳಸಿದ್ರೂ ನಾವು ನಿರ್ಲಿಪ್ತರಾಗಿರಬಹುದು. ಅಂದ್ರೆ ಸೇವೆಯ ಸಿದ್ಧತೆ ಕೇವಲ ಹೊರಗಿನದಲ್ಲ, ಆಂತರಿಕವಾಗಿಯೂ ಇರಬೇಕು. ಅದೇ ಮುಂದಿನ ಅಂಶ, ಭಾಷಣದ ಸಿದ್ಧತೆ ಮತ್ತು ಯುಕ್ತಿ. ನೀವು ಭಾಷಣ ಮಾಡಲು ಹೋದಾಗ ಅನೇಕ ವಿಷಯಗಳನ್ನು ನೆನಪಿಟ್ಕೊಳ್ಳಲು ಯುಕ್ತಿಗಳನ್ನು ಬಳಸಬೇಕು. ತನ್ನೊಳಗೆ ಮಂಥನ ಮಾಡಿಕೊಳ್ಳುವುದೋ ಅಥವಾ ಬರೆಯುವುದರಿಂದ ಬುದ್ಧಿಯೂ ಚುರುಕಾಗ್ತದೆ. ಇದು ಎಷ್ಟು ಸತ್ಯ. ನಾನಂತೂ ಮೊದಲೆಲ್ಲ ಸಿದ್ಧತೆ ಇಲ್ದೇ ಮಾತಾಡೋಕ್ ಹೋಗಿ ಮುಖ್ಯವಾದ ಪಾಯಿಂಟನ್ನೇ ಮರ್ತುಬಿಡ್ತಿದ್ದೆ. ಆಮೇಲೆ ಬಾಬಾ ಹೇಳಿದ ಹಾಗೆ ಚಿಕ್ಕ ನೋಟ್ಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಹೌದು, ಜ್ಞಾನವನ್ನ ಬರೀ ಕೇಳಿದ್ರೆ ಸಾಲದು, ಅದನ್ನ ಮಂಥನ ಮಾಡಬೇಕು. ಹೌದು, ಮುಖ್ಯ ಅಂಶಗಳನ್ನ ಬರ್ಕೊಳ್ಳೋದು, ಮನಸ್ಸಲ್ಲೇ ಅಭ್ಯಾಸ ಮಾಡೋದು, ಇದರಿಂದ ಬುದ್ಧಿ ತೀಕ್ಷ್ಣ ಆಗುತ್ತೆ, ಆತ್ಮವಿಶ್ವಾಸನೂ ಹೆಚ್ಚಾಗುತ್ತೆ. ಸ್ವಮಂಥನವೇ ಧಾರಣೆಯ ತಳಹದಿ. ಈ ಧಾರಣೆಯಿಂದ ಬರೋ ವೈರಾಗ್ಯವು ವಿಶಿಷ್ಟವಾದದ್ದು. ಇದು ಕಾಡಿಗೆ ಹೋಗೋ ಸನ್ಯಾಸ ಅಲ್ಲ, ಗೃಹಸ್ಥ ಸನ್ಯಾಸ ಮತ್ತು ಬ್ರಹ್ಮಚಾರ್ಯ.
ಸನ್ಯಾಸಿಗಳು ಗೃಹಸ್ಥವನ್ನು ಬಿಟ್ಟು ಹೊರಟು ಹೋದ್ರೂ ಮತ್ತೆ ತಾಯಿಯ ಗರ್ಭದಿಂದಲೇ ಜನ್ಮ ತಾಳ್ತಾರೆ. ನಿಮ್ಮದು ದೊಡ್ಡ ಸನ್ಯಾಸವಾಗಿದೆ. ಹೌದು, ಬುದ್ಧಿಯ ಸನ್ಯಾಸ. ಆದ್ರೆ ಗೃಹಸ್ಥದಲ್ಲಿರುವಾಗ ಇದು ಪ್ರಾಯೋಗಿಕವಾಗಿ ತುಂಬಾ ಕಷ್ಟ ಅನ್ಸುತ್ತೆ ಅಲ್ವಾ? ಖಂಡಿತ. ಕೆಲ್ಸದ ಒತ್ತಡ, ಕುಟುಂಬದ ಜವಾಬ್ದಾರಿ, ಇದರ ಮಧ್ಯೆ ಕಮಲಪುಷ್ಪದಂತೆ ನಿರ್ಲಿಪ್ತರಾಗಿರೋದು ಹೇಗೆ? ಬಾಬಾ ಹೇಳೋದು, ದೇಹದಿಂದ ಕರ್ಮ ಮಾಡಿ ಬುದ್ಧಿಯಿಂದ ನನ್ನನ್ನು ನೆನಪು ಮಾಡು ಅಂತ. ನಾವು ಮಾಡುವ ಪ್ರತಿಯೊಂದು ಕರ್ಮವನ್ನು ಬಾಬಾರವರ ಸೇವೆ ಅಂತ ಭಾವಿಸ್ಬೇಕು. ಉದಾಹರಣೆಗೆ, ಅಡಿಗೆ ಮಾಡ್ತಿದ್ರೆ ಬಾಬಾಗಾಗಿ ಭೋಗ ತಯಾರಿಸ್ತಿದ್ದೀನಿ ಅಂತ ಭಾವಿಸೋದು. ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ಈ ಶರೀರ ನಿರ್ವಹಣೆಗಾಗಿ ನಾನು ಟ್ರಸ್ಟಿಯಾಗಿ ಕರ್ಮ ಮಾಡ್ತಿದ್ದೀನಿ ಅಂತ ತಿಳಿಯೋದು. ವೇಷ ಬದಲಾಯಿಸುವುದಲ್ಲ, ವೃತ್ತಿ ಬದಲಾಯಿಸುವುದು. ಅಷ್ಟೇ. ಈ ಇಡೀ ಹಳೆ ಪ್ರಪಂಚದಿಂದ ಬುದ್ಧಿಯನ್ನು ತೆಗೆದು ಒಬ್ಬ ತಂದೆಯಲ್ಲಿ ಜೋಡಿಸುವುದೇ ನಿಜವಾದ ಸನ್ಯಾಸ. ಹೌದು, ಮತ್ತು ಈ ಜ್ಞಾನವನ್ನು ಕೊಡುವವರು ಕೂಡ ಅಷ್ಟೇ ವಿಶಿಷ್ಟರು. ಆತ್ಮಿಕ ವಿದ್ಯೆಯೇ ವಿಶಿಷ್ಟತೆ. ಈ ಆತ್ಮಿಕ ವಿದ್ಯೆಯನ್ನು ಕೇವಲ ಆತ್ಮಿಕ ತಂದೆಯು ಮಾತ್ರ ಆತ್ಮಿಕ ಮಕ್ಕಳಿಗೆ ಕಲಿಸಲು ಸಾಧ್ಯ. ಆದಿಸನಾತನ ದೇವಿ ದೇವತಾ ಧರ್ಮದವರಾಗುವವರೇ ಈ ವಿದ್ಯೆಯನ್ನು ಸರಿಯಾಗಿ ತಿಳಿದುಕೊಳ್ಳುತ್ತಾರೆ. ಇದು ಲೌಕಿಕ ವಿದ್ಯೆ ಅಲ್ಲ, ಇದು ಆತ್ಮಿಕ ವಿದ್ಯೆ. ಇದನ್ನ ಕಲಿಸುವವರು ಪರಮಾತ್ಮ ತಂದೆ, ಕಲಿಯುವವರು ನಾವು ಆತ್ಮಿಕ ಮಕ್ಕಳು. ಸ್ವಯಂ ಭಗವಂತನೇ ನಮ್ಮ ಟೀಚರ್, ನಮ್ಮ ಸದ್ಗುರು. ಹೌದು. ಈ ಸೌಭಾಗ್ಯದ ಸ್ಮೃತಿಯೇ ನಮ್ಮನ್ನ ಹರ್ಷಿತವಾಗಿಡುತ್ತೆ. ನಾವು ಕೇವಲ ವಿದ್ಯಾರ್ಥಿಗಳಲ್ಲ, ನಾವು ಈ ಜ್ಞಾನದಿಂದ ವಿಶ್ವವನ್ನೇ ಪರಿವರ್ತಿಸುವವರು. ಆದರೆ ಪ್ರಪಂಚದ ಜನರು ಶಾಸ್ತ್ರಗಳಲ್ಲಿ ಉತ್ತರ ಹುಡುಕುತ್ತಾರೆ. ಅದಕ್ಕೆ ಬಾಬಾ ಸ್ಪಷ್ಟನೆ ಕೊಡ್ತಾರೆ. ಶಾಸ್ತ್ರಗಳು ಮತ್ತು ಭಗವಂತನ ಪ್ರಾಪ್ತಿ. ವೇದ ಉಪನಿಷತ್ತುಗಳನ್ನು ಓದುವುದರಿಂದ ಭಗವಂತನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಸ್ವತಃ ಭಗವಂತನೇ ಹೇಳುತ್ತಾರೆ. ಸದ್ಗತಿಯು ಕೇವಲ ಜ್ಞಾನದಿಂದ ಮಾತ್ರ ದೊರೆಯುತ್ತದೆ. ಇಲ್ಲಿ ಬಾಬಾ ಭಕ್ತಿಮಾರ್ಗಕ್ಕೂ ಜ್ಞಾನಮಾರ್ಗಕ್ಕೂ ಇರೋ ವ್ಯತ್ಯಾಸವನ್ನು ಸ್ಪಷ್ಟಪಡಿಸ್ತಿದ್ದಾರೆ. ಶಾಸ್ತ್ರಗಳು ಒಂದು ವಿಳಾಸ ಪತ್ರದ ಹಾಗೆ. ಅದರಲ್ಲಿ ಭಗವಂತನ ಮಹಿಮೆ ಇದೆ, ಆದ್ರೆ ಭಗವಂತನ ಪರಿಚಯ ಇಲ್ಲ. ಹೌದು, ಅವು ಗಮ್ಯವನ್ನು ತಲುಪಿಸಲಾರವು. ಭಗವಂತನನ್ನು ಪ್ರಾಪ್ತಿ ಮಾಡಿಕೊಳ್ಳೋಕೆ ಸ್ವತಃ ಭಗವಂತನೇ ಬಂದು ತನ್ನ ಮತ್ತು ಸೃಷ್ಟಿಯ ಪರಿಚಯವನ್ನ ಕೊಡಬೇಕು. ಈಗ ಆ ಸಮಯ ಬಂದಿದೆ. ಮತ್ತು ಈ ಜ್ಞಾನ ಮಾರ್ಗದಲ್ಲಿ ನಡೆಯೋಕೆ ಅತ್ಯಂತ ಅವಶ್ಯಕವಾದ ಅಂತಿಮ ಸಾಧನ ಪರಮತ ಮತ್ತು ಶ್ರೀಮತದ ವ್ಯತ್ಯಾಸ. ಹೇಳಿಕೆ ಕೇಳಿಕೆಯ ಮಾತುಗಳಂತೆ ನಡೆಯುವುದು ಪರಮತ ಅಥವಾ ಆಸುರಿ ಮತವಾಗಿದೆ. ತಂದೆಯು ನೀಡುವ ಶ್ರೀಮತವು ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತದೆ. ಇದನ್ನ ಹೀಗೆ ಯೋಚಿಸಬಹುದು. ಶ್ರೀಮತ ಅನ್ನೋದು ಬಾಬಾ ಕೊಟ್ಟಿರೋ ಆಧ್ಯಾತ್ಮಿಕ GPS ಇದ್ದ ಹಾಗೆ. ವಾವ್, ಚೆನ್ನಾಗಿದೆ ಹೋಲಿಕೆ. ಅದು ನಮ್ಮನ್ನ ನೇರವಾಗಿ ನಮ್ಮ ಗಮ್ಯಕ್ಕೆ ಅಂದ್ರೆ ಸತ್ಯಯುಗಕ್ಕೆ ತಲುಪಿಸುತ್ತೆ. ಪರಮತ ಅಂದ್ರೆ ನಮ್ಮ ಸ್ವಂತ ಮನಸ್ಸಿನ ಮತ, ಬೇರೆಯವರ ಅಭಿಪ್ರಾಯಗಳು, ಸಮಾಜದ ಒತ್ತಡಗಳು. ಇವೆಲ್ಲ ದಾರಿಯಲ್ಲಿ ಸಿಗೋ ಅಡ್ಡರಸ್ತೆಗಳು. ಹೌದು, ಅವು ನಮ್ಮನ್ನು ದಾರಿ ತಪ್ಪಿಸಬಹುದು ಅಥವಾ ನಮ್ಮ ಪ್ರಯಾಣವನ್ನ ನಿಧಾನಗೊಳಿಸಬಹುದು. ಪ್ರತಿದಿನ ಪ್ರತಿ ಸಂಕಲ್ಪದಲ್ಲಿ ನಾವು ಈ GPS ಅನ್ನ ಪರೀಕ್ಷಿಸ್ತಾ ಇರಬೇಕು. ಸರಿಯಾದ ದಾರಿಯಲ್ಲಿದ್ದೇವೆಯಾ ಅಂತ ನೋಡ್ಕೊಳ್ಬೇಕು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಮಾತ್, ಪಿತಾಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಇಂದಿನ ವರದಾನ: ಕಲಿಯುಗಿ ಪ್ರಪಂಚದ ದುಃಖ ಅಶಾಂತಿಯ ನೋಟ ನೋಡುತ್ತಿದ್ದರೂ ಸದಾ ಸಾಕ್ಷಿ ಹಾಗೂ ಬೇಹದ್ದಿನ ವೈರಾಗಿ ಭವ. ವಿವರಣೆ: ಈ ಕಲಿಯೋಗಿ ಪ್ರಪಂಚದಲ್ಲಿ ಏನೇ ಆದರೂ ಸಹ ತಮ್ಮದು ಸದಾ ಏರುವ ಕಲೆಯಾಗಿದೆ. ಜಗತ್ತಿನವರಿಗೆ ಹಾಹಾಕಾರ ಮತ್ತು ನಿಮಗೆ ಜೈ ಜೈಕಾರ. ತಾವು ಯಾವುದೇ ಪರಿಸ್ಥಿತಿಯಲ್ಲಿ ಗಾಬರಿಯಾಗುವುದಿಲ್ಲ, ಏಕೆಂದ್ರೆ ತಾವು ಮೊದಲಿನಿಂದಲೇ ತಯಾರಾಗಿರುವಿರಿ. ಸಾಕ್ಷಿಯಾಗಿರುತ್ತಾ ಎಲ್ಲಾ ಪ್ರಕಾರದ ಆಟವನ್ನು ನೋಡುತ್ತಿರುವಿರಿ. ಕೆಲವರು ಅಳುತ್ತಿರುತ್ತಾರೆ, ಕೆಲವರು ಕಿರುಚಾಡುತ್ತಿರುತ್ತಾರೆ. ಸಾಕ್ಷಿಯಾಗಿದ್ದು ನೋಡಿದಾಗ ಸಂತೋಷವಾಗುತ್ತದೆ. ಯಾರು ಕಲಿಯುಗಿ ಪ್ರಪಂಚದ ದುಃಖ ಅಶಾಂತಿಯ ದೃಶ್ಯಗಳನ್ನು ಸಾಕ್ಷಿಯಾಗಿದ್ದು ನೋಡುತ್ತಾರೆ, ಅವರು ಸಹಜವಾಗಿಯೇ ಬೇಹದ್ದಿನ ವೈರಾಗಿಗಳಾಗಿ ಬಿಡುತ್ತಾರೆ. ಇಂದಿನ ಸ್ಲೋಗನ್: ಎಂಥಾದೇ ಧರಣಿಯನ್ನು ತಯಾರು ಮಾಡಬೇಕಾದರೆ ವಾಣಿಯ ಜೊತೆ ವೃತ್ತಿಯಿಂದ ಸೇವೆ ಮಾಡಿ. ಸಾಕ್ಷಿ ಹಾಗೂ ಬೇಹದ್ದಿನ ವೈರಾಗಿ. ಈ ವರದಾನವನ್ನು ಇವತ್ತು ಇಡೀ ದಿನ ಸ್ಮೃತಿಯಲ್ಲಿಟ್ಟುಕೊಳ್ಳೋಣ. ಹೌದು, ಜಗತ್ತಿನಲ್ಲಿ ಹಾಹಾಕಾರ ನಡೀತಿದೆ. ಆದ್ರೆ ನಮ್ಗೆ ಗೊತ್ತು, ಇದು ವಿನಾಶ ಅಲ್ಲ, ಇದು ಪರಿವರ್ತನೆ ಅಂತ. ಇದು ಹಳೆ ಪ್ರಪಂಚದ ಅಂತ್ಯ, ಹೊಸ ಪ್ರಪಂಚದ ಆದಿ. ಈ ಜ್ಞಾನದ ಆಧಾರದ ಮೇಲೆ ನಾವು ಯಾವುದೇ ದೃಶ್ಯವನ್ನು ನೋಡಿದಾಗ ನಾವು ಸಾಕ್ಷಿಯಾಗಿರ್ತೀವಿ, ಅದರಿಂದ ಪ್ರಭಾವಿತರಾಗಲ್ಲ. ಆದ್ರೆ ಒಂದು ಪ್ರಶ್ನೆ: ಪ್ರಾಯೋಗಿಕವಾಗಿ ಈ ಸಾಕ್ಷಿ ಸ್ಥಿತಿಯನ್ನ ಅಭ್ಯಾಸ ಮಾಡೋದು ಹೇಗೆ?
ನಮ್ಮ ಕಣ್ಣೆದ್ರೆ ಒಂದು ದುಃಖದ ಘಟನೆ ನಡೀತಿದ್ರೆ ಅದರಿಂದ ಪ್ರಭಾವಿತರಾಗದೇ ಇರೋದು ಹೇಗೆ? ಇದು ನಿರ್ದಯತೆ ಅಂತ ಅನ್ಸೋದಿಲ್ವಾ? ಇಲ್ಲ ಇಲ್ಲ. ಸಾಕ್ಷಿ ಸ್ಥಿತಿ ಅಂದ್ರೆ ಸಂವೇದನಾಹೀನತೆ ಅಲ್ಲ, ಇದು ತಿಳುವಳಿಕೆಯ ಸ್ಥಿತಿ. ಒಬ್ಬ ನುರಿತ ಡಾಕ್ಟರ್ ಆಪರೇಷನ್ ಮಾಡೋವಾಗ ರೋಗಿಯ ನೋವಿಗೆ ಸಂವೇದನಾಶೀಲನಾಗಿರ್ತಾನೆ. ಆದ್ರೆ ಆ ನೋವಲ್ಲಿ ತಾನೂ ಮುಳುಗಿ ಹೋದ್ರೆ ಚಿಕಿತ್ಸೆ ಕೊಡೋಕಾಗತ್ತಾ? ಆಗಲ್ಲ. ಹಾಗೇನೆ ನಾವು ಈ ಪ್ರಪಂಚದ ನಾಟಕದಲ್ಲಿ ಆತ್ಮಗಳು ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸ್ತಿದೆ ಅಂತ ತಿಳಿದು ಪರಮಧಾಮದಿಂದ ಈ ನಾಟಕವನ್ನು ನೋಡ್ತಿದ್ದೀನಿ ಅನ್ನೋ ಅಭ್ಯಾಸ ಮಾಡ್ಬೇಕು. ನಮ್ಮ ಕರ್ತವ್ಯ ಪ್ರತಿಯೊಬ್ಬರಿಗೂ ಶಾಂತಿಯ ಸಕಾಶವನ್ನು ಕೊಡೋದು, ಅವರ ದುಃಖದಲ್ಲಿ ನಾವು ದುಃಖಿಯಾಗೋದಲ್ಲ. ಆಗ ನಮ್ಮ ಆಂತರಿಕ ಜೈಜೈಕಾರದ ಸ್ಥಿತಿ ಅಂದ್ರೆ ಖುಷಿ ಮತ್ತು ನಿಶ್ಚಿಂತ ಸ್ಥಿತಿ ಸ್ಥಿರವಾಗಿರುತ್ತೆ. ಖಂಡಿತ. ಅದ್ಭುತವಾದ ಸ್ಪಷ್ಟನೆ. ಈಗ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದ ಡ್ರಿಲ್ ಮಾಡೋಣ. ಪ್ರತಿಯೊಂದು ಸ್ವಮಾನವನ್ನು ಆಳವಾಗಿ ಅನುಭವಿಸೋಣ. ನಾನು ತಂದೆ ನೆನಪಿನಿಂದ ಆತ್ಮದ ತುಕ್ಕನ್ನು ಕಳೆಯುತ್ತಿರುವ ಪವಿತ್ರ ಆತ್ಮನಾಗಿದ್ದೇನೆ. ನಾನು ಸದಾ ಸಾಕ್ಷಿ ಹಾಗೂ ಬೇಹದ್ದಿನ ವೈರಾಗಿ ಆತ್ಮನಾಗಿದ್ದೇನೆ. ನಾನು ಸ್ವಯಂ ಭಗವಂತನಿಂದ ಜ್ಞಾನ ಕಲಿಯುತ್ತಿರುವ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ನಾನು ಬಾಬರವರ ಜ್ಞಾನದ ಪ್ರಕಾಶದಲ್ಲಿ ಬೆಳಗುತ್ತಿರುವ ಆತ್ಮನಾಗಿದ್ದೇನೆ. ನಾನು ಜಗತ್ತಿನ ಹಾಹಾಕಾರದ ನಡುವೆಯೂ ಸದಾ ಹರ್ಷಿತ ಮುಖದಿಂದ ಇರುವ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ಸತ್ಯಯುಗದ ಸುಖ ಮತ್ತು ಶಾಂತಿಯ ಅಧಿಕಾರಿಯಾಗಿರುವ ವಿಶ್ವದ ಮಾಲೀಕ ಆತ್ಮನಾಗಿದ್ದೇನೆ. ನಾನು ಸದಾ ತಂದೆಯ ಶ್ರೀಮತದ ಮೇಲೆ ನಡೆಯುವ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ನನ್ನ ಶ್ರೇಷ್ಠ ವೃತ್ತಿಯಿಂದ ವಿಶ್ವವನ್ನು ಪರಿವರ್ತಿಸುವ ಸೇವಧಾರಿ ಆತ್ಮನಾಗಿದ್ದೇನೆ. ಅಣ್ಣಂದಿರೆ, ಅಕ್ಕಂದಿರೆ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿ ಆಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ. ನಾನು ಸದಾ ಸಾಕ್ಷಿ ಹಾಗೂ ಬೇಹದ್ದಿನ ವೈರಾಗಿ ಆತ್ಮನಾಗಿದ್ದೇನೆ.